ನಮಸ್ಕಾರ ಬಸ್ ಎಲ್ರಿಗೂ ಹೊಸ ವಿಡಿಯೋಗೆ. ಈ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ನಾನು ಇವತ್ತು ಒಂದು ಅರ್ನಿಂಗ್ ಅಪ್ಲಿಕೇಶನ್ ವಿಡಿಯೋ ತಂದಿದ್ದೀನಿ ಗೈಸ್. ಇಷ್ಟು ದಿನ ನಮ್ಮ ಚಾನಲ್ ಅಲ್ಲಿ ಗೇಮಿಂಗ್ ವಿಡಿಯೋಸ್ ಬರ್ತಿದ್ವು, ಬಟ್ ಇನ್ ಮುಂದೆ ಅರ್ನಿಂಗ್ ಅಪ್ಲಿಕೇಶನ್ ವಿಡಿಯೋ ಬರುತ್ತೆ. ಕಂಟಿನ್ಯೂಸ್ಲಿ ಪ್ರತಿದಿನ ಒಂದು ಅರ್ನಿಂಗ್ ಅಪ್ಲಿಕೇಶನ್ ವಿಡಿಯೋ ಬರುತ್ತೆ ಗೈಸ್. ನಾನೇನಾದ್ರು ಪರ್ಸನಲಿ ಒಂದ್ ಸ್ವಲ್ಪ ಬಿಸಿ ಇತ್ತು ಅಂತಂದ್ರೆ ಆ ಒಂದು ಟೈಮ್ ಅಲ್ಲಿ ಮಾಡಕ್ಕಾಗಲ್ಲ, ಬಟ್ ಇನ್ ಮುಂದೆ ಕಂಟಿನ್ಯೂಸ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಅರ್ನಿಂಗ್ ಅಪ್ಲಿಕೇಶನ್ ವಿಡಿಯೋ ಏನಪ್ಪಾ ಅಂದ್ರೆ, ಈ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಯಾವ್ದೇ ತರ ಫೇಕ್ ಇರಲ್ಲ, ಜೆನ್ಯೂನ್ ಆಗಿರುವಂತ ಅಪ್ಲಿಕೇಶನ್. ನಾನು ಮಾಡುವಂತ ಅಪ್ಲಿಕೇಶನ್ ನನ್ ಒಂದ್ ಸ್ವಲ್ಪ ಪ್ರಾಬ್ಲಮ್ ಅದನ್ನು, ಬಟ್ ನನ್ನ ಒಂದು ಫ್ಯಾಮಿಲಿ ಮೆಂಬರ್ಸ್ ಅಂತಂದ್ರೆ ನೀವುಗಳೆಲ್ಲ ಗೈಸ್, ನನ್ನ ಸಬ್ಸ್ಕ್ರೈಬರ್ಸ್ ಯಾವ್ದೇ ತರ ಪ್ರಾಬ್ಲಮ್ ಆಗ್ಬಾರ್ದು, ಅದಕ್ಕೋಸ್ಕರ ಅಂತಂದ್ರೆ ಒಳ್ಳೆ ಅರ್ನಿಂಗ್ ಅಪ್ಲಿಕೇಶನ್ ವಿಡಿಯೋನ ತಂದಿದ್ದೀನಿ. ಇದರಲ್ಲಿ ನೀವು ಯಾವ್ದೇ ತರ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ ಫ್ರೆಂಡ್ಸ್ ಗೆ ಶೇರ್ ಮಾಡ್ಕೊಳ್ಳೋದ್ರ ಜೊತೆಗೆ ಗೇಮ್ ಆಡೋದು ಮತ್ತೆ ಜೊತೆಗೆ ಕ್ವಿಜ್ ನ ಕೂಡ ಆಡ್ಕೊಂಡು ಈ ಒಂದು ಅಪ್ಲಿಕೇಶನ್ ಅಲ್ಲಿ ಒಂದಷ್ಟು ಅರ್ನಿಂಗ್ಸ್ ಕೂಡ ಮಾಡ್ಕೊಬಹುದು. ಅದು ಯಾವ ತರ ಅರ್ನಿಂಗ್ಸ್ ಮಾಡೋದ್ರ ಜೊತೆಗೆ ನಾನು ಎಷ್ಟು ಅರ್ನಿಂಗ್ ಮಾಡಿದೀನಿ ಎಲ್ಲಾನು ಕೂಡ ನಿಮ್ ಮುಂದೆ ಪ್ರೂಫ್ ಆಗಿ ತೋರಿಸ್ತೀನಿ ಗೈಸ್. ಅದನ್ನ ಯಾವ ತರ ಅರ್ನಿಂಗ್ ಮಾಡೋದು ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಳ್ಳಿಲ್ಲ ಅಂದ್ರೆ ನೋಡ್ತಾರಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಹಾಕೊಂಡು ವಿಡಿಯೋ ಇಷ್ಟ ಅಂದ್ರೆ ಒಂದು ಲೈಕ್ ನ ಮಾಡಿ ಗೈಸ್. ಜಸ್ಟ್ ಇವಾಗ ನನ್ನ ಒಂದು ಮೊಬೈಲ್ ಓಪನ್ ಮಾಡ್ಕೊಂಡು ವಿತ್ ಪ್ರೂಫ್ ಆಗಿ ಯಾವ ತರ ಅರ್ನಿಂಗ್ ಮಾಡೋದು ಎಲ್ಲಾನು ನೋಡೋಣ ಬನ್ನಿ. ಇವಾಗ ಲೇಟ್ ಮಾಡೋ ಅವಶ್ಯಕತೆ ಇಲ್ಲ, ಬೇಗ ಹೋಗಿ ಆ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಯಾವ ತರ ಯೂಸ್ ಮಾಡೋದು ಅಂತ ನೋಡೋಣ. ಗೈಸ್ ಇವಾಗ ಈ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಿದ್ದೀನಿ. ಒಂದು ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು ಡಿಸಿವರ್ಸ್ ಅನ್ಬಿಟ್ಟು, ಜೊತೆಗೆ ಫಸ್ಟ್ ನನ್ನ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಒಂದು ಅಪ್ಲಿಕೇಶನ್. ಜಸ್ಟ್ ಡೌನ್ಲೋಡ್ ಮಾಡ್ಕೊಂಡ್ ಬನ್ನಿ. ಅದ್ರ ಜೊತೆಗೆ ನೀವು ನಮ್ಗೆ ಈ ಒಂದು ಅಪ್ಲಿಕೇಶನ್ ಓಪನ್ ಆಗಿಲ್ಲ ಅಲ್ಲೋ ಅಂತಂದ್ರೆ ಪ್ಲೇ ಸ್ಟೋರ್ ಹೋಗ್ಬಿಟ್ಟು ನೀವು ಡಿಸಿವರ್ಸ್ ಅಂತ ಒಂದು ಅಪ್ಲಿಕೇಶನ್ ಸರ್ಚ್ ಮಾಡ್ತಂತಂದ್ರೆ ನಿಮ್ಗೆ ಒಂದು ಅಪ್ಲಿಕೇಶನ್ ಸಿಗ್ತದೆ. ಜೊತೆಗೆ ಒಂದು ಅಪ್ಲಿಕೇಶನ್ ನೀವು ಜಸ್ಟ್ ನಿಮ್ಮ ಒಂದು ಮೇಲ್ಗಡೆಗೆ ಲಿಂಕ್ ಮಾಡ್ತಂತಂದ್ರೆ ಸೆಕೆಂಡ್ಸ್ ಅಲ್ಲಿ ಅಕೌಂಟ್ ಓಪನ್ ಆಗುತ್ತೆ ಗೈಸ್. ಅಕೌಂಟ್ ಓಪನ್ ಮಾಡ್ಕೊಂತಿದ್ದಂಗೆ ಇಲ್ಲಿ ನೋಡ್ಬೋದು ನಾನು 220 ಡಿಸಿವರ್ಸ್ ಕಾಯಿನ್ಸ್ ನ ಅರ್ನ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಇವಾಗ ಪ್ರತಿದಿನ ನಿಮ್ಗೆ ಒಂದಷ್ಟು ಇಲ್ಲಿ ಕಾಯಿನ್ಸ್ ನ ಕೂಡ ಕೊಡ್ತಾರೆ. ಆ ಒಂದು ಕಾಯಿನ್ಸ್ ಇಂದ ನಿಮ್ಗೆ ಒಂದಷ್ಟು ಕ್ವಿಜ್ ನ ಕೂಡ ಆಡೋದಕ್ಕಾಗುತ್ತೆ. ಮೊದಲಾಗಿ ಇವಾಗ ಮೊದಲ ಒಂದು ಆಪ್ಷನ್ ಇದೆ, ಕ್ಯಾಪ್ಚರ್ ಸಾಲ್ವಿಂಗ್ ಅಂತ ಒಂದು ಆಪ್ಷನ್ ಇದೆ ಗೈಸ್. ಇದರಿಂದ ಅರ್ನಿಂಗ್ ಮಾಡಬಹುದು. ಅದು ಯಾವ ತರ ಅಂತಂದ್ರೆ, ನೀವು ಕ್ಯಾಪ್ಚರ್ ಐಟಮ್ ಅಲ್ಲಿ ಬರುವಂತ ಆಪ್ಷನ್ ನೀವು ಒಂದಷ್ಟು ಕ್ವಶನ್ಸ್ ಕೂಡ ಕೊಡ್ತಾರೆ. ಆ ಒಂದು ಕ್ವಶನ್ಸ್ ನೀವು ಸಾಲ್ವ್ ಮಾಡ್ಕೊಂತ ಹೋಗ್ತಿದ್ದಂಗೆ ನಿಮ್ಗೆ ಇಲ್ಲಿ ಒಂದಷ್ಟು ಅರ್ನಿಂಗ್ಸ್ ಕೂಡ ಆಗುತ್ತೆ ಗೈಸ್. ಇಲ್ಲಿ ನೋಡ್ಬೋದು ನಾನು ಕ್ಯಾಪ್ಚರ್ ಸಾಲ್ವಿಂಗ್ ಅಂತ ನಾನು ಸ್ಟಾರ್ಟ್ ನ ಮೇಲೆ ಸೆಲೆಕ್ಷನ್ ಮಾಡ್ಕೊಂತೀನಿ. ಸ್ಟಾರ್ಟ್ ನ ಮೇಲೆ ಸೆಲೆಕ್ಷನ್ ಮಾಡ್ಕೊಂತಿದ್ದಂಗೆ ಇಲ್ಲಿ ಅಪೋನೆಂಟ್, ಫೈಂಡ್ ಅಪೋನೆಂಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಅಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ಳೋಣ. ಸೆಲೆಕ್ಷನ್ ಮಾಡ್ಕೊಂತಿದ್ದಂಗೆ ಇಲ್ಲಿ ಅಪೋನೆಂಟ್ ನ ಹುಡುಕ್ತಿದ್ದೆ ಗೈಸ್, ಯಾರು ಸೆಲೆಕ್ಷನ್ ಆಗ್ತಾರ, ಜೊತೆಗೆ ಯಾರೋ ಸೆಲೆಕ್ಷನ್ ಅದು ಕನೆಕ್ಟ್ ಆಟೋಮೆಟಿಕಲಿ ಕನೆಕ್ಟ್ ಆಗುತ್ತೆ. ಇವಾಗ ನಾನು ಫಾಸ್ಟ್ ಆಗಿ ಹಾಕ್ಬೇಕು. ಇಲ್ಲಿ ಮೇಲ್ಗಡೆ ಬರ್ತಿದ್ದಲ್ಲ ಅದನ್ನ ಫಾಸ್ಟ್ ಆಗಿ ಇಲ್ಲಿ ನೋಡ್ಕೊಂಡು ಹಾಕ್ತಿರ್ಬೇಕು. ಅಂದ್ರೆ ಆಪೋಸಿಟ್ ಅಲ್ಲಿ ಅಪೋನೆಂಟ್ ಇರ್ತಾರಲ್ಲ ಅವ್ರಿಗಿಂತ ಒಂದ್ ಸ್ವಲ್ಪ ಫಾಸ್ಟ್ ಆಗಿ ಹಾಕ್ಬೇಕಾಗುತ್ತೆ. ನಾನು ಇವಾಗ ನೋಡ್ಬೋದು ಫಾಸ್ಟ್ ಅಲ್ಲಿ ಹಾಕ್ತಿದ್ದೀನಿ. ಅಷ್ಟೊಂದು ಫಾಸ್ಟ್ ಮೂಮೆಂಟ್ ಅಲ್ಲಿ ಏನು ಹಾಕೋದಕ್ಕೆ ಆಗಲ್ಲ ಗೈಸ್. ನೋಡೋಣ, ಟ್ರೈ ಮಾಡ್ತೀನಿ. ಎಷ್ಟು ಹಾಕ್ತೀನ ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ತೋರಿಸ್ತೀನಿ ಎಷ್ಟು ಫಾಸ್ಟ್ ಮೂಮೆಂಟ್ ಅಲ್ಲ, ಜೊತೆಗೆ ಏನಾಗುತ್ತೆ, ಎಷ್ಟೊಂದು ಕಾಯಿನ್ಸ್ ಅರ್ನಿಂಗ್ಸ್ ಆಗುತ್ತೆ ಎಲ್ಲ ನೋಡೋಣ. ಇವಾಗ ನಾನು ಫಾಸ್ಟ್ ಆಗಿ ಹಾಕೊಂಡು ಇಟ್ಟಿದ್ದೀನಿ. ಜೊತೆಗೆ ಈ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಅಲ್ಲಿ ಯಾವ್ದೇ ತರ ರಿಸ್ಕ್ ಇಲ್ಲ ಗೈಸ್. ನಾನು ಇವಾಗ ಸ್ಲೋ ಆಗಿ ನಿಮ್ಗೆ ಎಕ್ಸಾಂಪಲ್ ಕೊಟ್ಕೊಂತ ಹೋಗ್ಕೊಂಡು ಹಾಕ್ತಿದ್ದೀನಿ. ಒಂದ್ ಸ್ವಲ್ಪ ಇದ್ರಲ್ಲಿ ಟ್ರಿಕ್ ಇತ್ತು ಅಂತಾನೆ ಒಂದ್ ಸ್ವಲ್ಪ ನೀವೇ ವಿನ್ ಆಗುವಂತ ಚಾನ್ಸಸ್ ತುಂಬಾ ಇದೆ ಗೈಸ್. ಇದರಲ್ಲಿ ಒಂದ್ ಸ್ವಲ್ಪ ಫಾಸ್ಟ್ ಮೂವ್ಮೆಂಟ್ ಇರ್ಬೇಕು. ಅದಕ್ಕೋಸ್ಕರ ನಮ್ಗೆಲ್ಲ ಫಾಸ್ಟ್ ಮೂವ್ಮೆಂಟ್ ಆಫ್ ಕೋರ್ಸ್ ಇಲ್ಲಿ ನಾನು ಸ್ಲೋ ಆಗಿ ಹಾಕ್ತಿದ್ದೀನಿ. ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಕೂಡ ಬರ್ತಿದ್ದೆ. ಇಲ್ಲಿ ನಾನು ಈ ಕಡೆ ನೋಡ್ಕೊಂಡು ಮತ್ತೆ ಆ ಕಡೆ ನೋಡ್ಕೊಂಡು ಇನ್ನು 9 ಸೆಕೆಂಡ್ಸ್ ಅಲ್ಲಿ ಇದೆ. ನೋಡೋಣ ಎಷ್ಟು ಹಾಕಿರ್ತೀನಿ. ಆಲ್ಮೋಸ್ಟ್ ಅಲ್ಲಿ ಟ್ರೈ ಮಾಡಿರ್ತೀನಿ. ಮತ್ತೆ ಇನ್ನೇನಿಲ್ಲ ಗೈಸ್, ಇದೇ ತರ ಒಂದು 10 ಕಾಯಿನ್ಸ್ ಏನೋ ಬರುತ್ತೆ ಡೈಲಿ. ಇದನ್ನ ನಾವೇನ್ ಮಾಡ್ಬೇಕು, ಇಲ್ಲಿ ನಾನು ಅಂದ್ರೆ ವಿನ್ ಆಗೋಕೆಲ್ಲ ಆಲ್ಮೋಸ್ಟ್ ನಾನು ವಿನ್ ಆಗ್ಬಿಟ್ಟಿದ್ದೀನಿ ಗೈಸ್. ನೋಡಿ 16 ಕೂಡ ಹಾಕ್ಬಿಟ್ಟಿದ್ದೀನಿ. ಇಲ್ಲಿ ವಿನ್ ಆದ್ರೆ ನಿಮ್ಗೆ 20 ಡಿಸಿವರ್ಸ್ ಕಾಯಿನ್ಸ್ ಬರುತ್ತೆ. ಜೊತೆಗೆ ಇಲ್ಲಿ ಹೋಮ್ ಬೆಟ್ಟಿಂಗ್ ಆಪ್ಸ್ ಇಂಥವೆಲ್ಲ ಪ್ರಮೋಷನ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ನಮಗ್ ಅವಶ್ಯಕತೆ ಇಲ್ಲ ಗೈಸ್. ಅದು ಮೊದಲದಾಗಿ ಅದನ್ನ ಫಸ್ಟ್ ತೆಗ್ದಿಟ್ಬಿಡ್ಬೇಕು. ಇವಾಗ ನಾನು ಇದ್ರಲ್ಲಿ ಏನಕ್ಕೋಸ್ಕರ ಹೇಳ್ತೀನಿ ಅಂದ್ರೆ, ಮೊದಲ ತೆಗ್ದಿದ್ದಂಗೆ ಒಂದು ಅಪ್ಲಿಕೇಶನ್ ಒಂದಷ್ಟು ಆಡ್ಸ್ ಬರುತ್ತೆ, ಅದನ್ನ ತೆಗ್ದು ಬಿಸಾಕ್ಬೇಕು ಅಷ್ಟೇ. ಬಟ್ ಇಲ್ಲಿ ಬೇಡದಿರುವಂತ ಕಂಟೆಂಟ್ ಕೂಡ ಬರುತ್ತೆ. ಅದನ್ನ ನಮ್ಗೆ ಬೇಕಾಗಿರೋದ ಯೂಸ್ ಮಾಡ್ಕೊಬೇಕು ನಾವು. ಅಂದ್ರೆ ನಮ್ಗೆ ಬೇಕಾಗಿರುವಂತ ಅರ್ನಿಂಗ್ಸ್ ಮಾಡ್ಕೊಬೇಕು ಅಷ್ಟೇ. ಜೊತೆಗೆ ಇವಾಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಪ್ಲೇ ಟೈಮ್ ಅಂತ ಒಂದು ಆಪ್ಷನ್ ಇದೆ. ಅದನ್ನ ಕ್ಲಿಕ್ ಮಾಡಿದ್ರೆ ಇವಾಗ ಒಂದಷ್ಟು ಅಲ್ಲಿ ಕೂಡ ಗೇಮ್ ನ ಕೂಡ ಆಡ್ಬೋದು. ಅಲ್ಲಿ ಗೇಮ್ ಮಾಡ್ಕೊಂಡು ಅಲ್ಲಿ ಅರ್ನಿಂಗ್ಸ್ ಮಾಡ್ಬೋದಾ. ಜೊತೆಗೆ ಇಲ್ಲಿ ಡಿಜಿಟಲ್ ಟರ್ಬನ್ ಅಂತಂದ್ರೆ ಇಲ್ಲಿ ಒಂದಷ್ಟು ಟಾಸ್ಕ್ ನ ಕೊಡ್ತಾರೆ. ಆ ಒಂದು ಟಾಸ್ಕ್ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡ್ಬೋದು, ನಿಮ್ಗೆ ಗೊತ್ತಾಗುತ್ತಿಲ್ಲ. ನೆಕ್ಸ್ಟ್ ಟೈಮ್ ಎಲ್ಲ ಸೆಲೆಕ್ಷನ್ ಮಾಡಿ ಇದನ್ನು ಗೇಮ್ ಪ್ಲೇನೆ ಗೈಸ್. ಇದನ್ನ ಗೇಮ್ ಪ್ಲೇ ಮಾಡ್ಕೊಂಡು ಇಲ್ಲಿ ಕೂಡ ಅರ್ನಿಂಗ್ಸ್ ಮಾಡ್ಬೋದಾ. ಜೊತೆಗೆ ಇವಾಗ ಇದ್ರಲ್ಲಿ ತುಂಬಾ ಟೈಪ್ಸ್ ಅಲ್ಲಿ ಇದೆ. CFX ಸರ್ವೆ ಇದೆಲ್ಲ, ಇದನ್ನ ಸೆಲೆಕ್ಷನ್ ಮಾಡ್ಕೊಂಡ್ರೆ ಇಲ್ಲಿ ತುಂಬಾ ಅರ್ನಿಂಗ್ಸ್ ಪಾಯಿಂಟ್ಸ್ ಆಗುತ್ತೆ. ಇದು ಯಾವ ತರಪ್ಪ ಅಂತಂದ್ರೆ, ನಿಮ್ಗೆ ಒಂದಷ್ಟು ಟಾಸ್ಕ್ ನ ಕೊಡ್ತಾರೆ. ಆ ಒಂದು ಟಾಸ್ಕ್ ನ ಕಂಪ್ಲೀಟ್ ಮಾಡಿದ್ರೆ ಈ ಒಂದು ಅಪ್ಲಿಕೇಶನ್ ನೀವು ಅಲ್ಲಿ ಇಷ್ಟು ಪಾಯಿಂಟ್ಸ್ ಅಂತ ನೋಡಬಹುದು. ಅಲ್ಲಿ 2720 ಪಾಯಿಂಟ್ಸ್ ಬರುತ್ತೆ, ಅಂದ್ರೆ ಡಿಜಿವರ್ಸ್ ಕಾಯಿನ್ಸ್ ಬರುತ್ತೆ. ಜೊತೆಗೆ ನಾನು ಇವಾಗ ಲೀವ್ ಸರ್ವೆ ಅಂತ ಸೆಲೆಕ್ಷನ್ ಮಾಡ್ಕೊಂತೀನಿ. ಜೊತೆಗೆ ಬ್ಯಾಕ್ ಬರ್ತೀನಿ ಗೈಸ್. ಇಲ್ಲಿ ಇನ್ನು ತುಂಬಾ ತರ ಗೇಮ್ಸ್ ಇದಾವೆ. ನೀವು ಒಂದೊಂದಾಗಿ ನೋಡ್ಕೊಂತ ಹೋದ್ರೆ ಎಲ್ಲ ಕೂಡ ಕನ್ಫರ್ಮ್ ಆಗಿ ಗೊತ್ತಾಗ್ಬಿಡುತ್ತೆ. ಜೊತೆಗೆ ಇವಾಗ ನಾನು ಹೇಳುವಂತ ಟ್ರಿಕ್ ನ ಫಾಲೋ ಮಾಡಿದ್ರೆ ನಿಮ್ಗೆ ಇನ್ನೂ ಒಂದಷ್ಟು ಅರ್ನಿಂಗ್ಸ್ ಬೇಗ ಆಗುತ್ತೆ ಗೈಸ್. ಈ ಒಂದು ಟ್ರಿಕ್ ಫಾಲೋ ಮಾಡಿದ್ರೆ ಯಾವ ತರಪ್ಪ ಅಂತಂದ್ರೆ,
ಇನ್ವೈಟ್ ನ ಮೇಲೆ ಸೆಲೆಕ್ಷನ್ ಮಾಡ್ಕೊಂಡ ಈ ಒಂದು ರೆಫರಲ್ ಕೋಡ್ ಇದಲ್ಲ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಗೆ ಒಂದು ರೆಫರಲ್ ಕೋಡ್ ನ ಶೇರ್ ಮಾಡ್ಕೊಂಡ ಅವರು ಅರ್ನಿಂಗ್ಸ್ ಮಾಡೋದ್ರಲ್ಲಿ ನೋಡಬಹುದು ರೆಫರ್ ಯುವರ್ ಫ್ರೆಂಡ್ಸ್ ಅಂಡ್ ಗೆಟ್ 150 ಪಾಯಿಂಟ್ಸ್ ಇಮಿಡಿಯೇಟ್ಲಿ ಅಂಡ್ ಅಡಿಷನಲ್ 500 ಪಾಯಿಂಟ್ಸ್ ವೆನ್ ಯುವರ್ ಫ್ರೆಂಡ್ ಅರ್ನ್ ದೇರ್ ಫಸ್ಟ್ 500 ಪಾಯಿಂಟ್ಸ್ ಫ್ರಮ್ ಕಂಪ್ಲೀಟಿಂಗ್ ಆಫರ್ ಎಂಟರಿಂಗ್ ಯುವರ್ ಕೋಡ್ ಯು ವಿಲ್ ಬಿ ಆಲ್ಸೋ ಗೆಟ್ 20% ಕಮಿಷನ್ ಅಂತಂದ್ರೆ ಆ ಒಂದು ವ್ಯಕ್ತಿ ಇವಾಗ ನೀವು ಯಾರು ಶೇರ್ ಮಾಡ್ತೀರಾ ನೀವು ನಿಮ್ಮೊಂದು ರೆಫರಲ್ ಐಡಿ ಹಾಕೊಂಡು ಯೂಸ್ ಮಾಡ್ತು ಅಂತಂದ್ರೆ ಅವ್ರು ಮಾಡುವಂತ ಅರ್ನಿಂಗ್ಸ್ ಅಲ್ಲಿ ನಿಮ್ಗೆ 20% ಕಮಿಷನ್ ಬರುತ್ತೆ ಗೈಸ್. ಅದು ಏನಂತಂದ್ರೆ ಬೈ ಯುವರ್ ಫ್ರೆಂಡ್ಸ್ ಎವ್ರಿ ಟಾಸ್ಕ್ ಅಲ್ಲಿ 20% ಕಮಿಷನ್ ಅವ್ರು ಮಾಡುವಂತ ಕಂಪ್ಲೀಟ್ ಟಾಸ್ಕ್ ಅಲ್ಲಿ ಏನಂತಂದ್ರೆ 20% ಕಮಿಷನ್ ಬರುತ್ತೆ. ಇದಕ್ಕಿಂತ ಇನ್ನೇನ್ ಬೇಕು ಗೈಸ್, ಇದ್ರಲ್ಲಿ ಒಂದ್ ಸ್ವಲ್ಪ ಅರ್ನಿಂಗ್ಸ್ ಬೇಗ ಬೇಗ ಆಗುತ್ತೆ. ಜೊತೆಗೆ ಇಲ್ಲಿ ನಿಮ್ಗೆ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ ಗೈಸ್. ಇಲ್ಲಿ ಡಿಸಿ ವರ್ಡ್ಸ್ ನಾನು ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿ ಅಂದ್ರೆ ಇವಾಗ ನಾನು ಅದೇ ಇಷ್ಟು ಡಿಸಿ ವರ್ಡ್ಸ್ ಗೆ ಇಷ್ಟು ಕಾಯಿನ್ಸ್ ಬರುತ್ತೆ ಅಂತೆಲ್ಲಾನು ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಾಗಬೇಕಲ್ವಾ, ಅದಕ್ಕೋಸ್ಕರ ನಾನೇನ್ ಮಾಡ್ತೀನಿ ಇವಾಗ ವಿತ್ಡ್ರಾ ಮೇಲೆ ಸೆಲೆಕ್ಷನ್ ಮಾಡ್ಕೊಂತೀನಿ ಗೈಸ್. ರಿಡೀಮ್ ಮೇಲೆ ಸೆಲೆಕ್ಷನ್ ಮಾಡ್ಕೊಂತೀನಿ. ಇಲ್ಲಿ ಕನ್ಫ್ಯೂಷನ್ ಹೇಳ್ತಿದ್ದೀನಿ ಅಷ್ಟೇ. ರಿಡೀಮ್ ಮೇಲೆ ಸೆಲೆಕ್ಷನ್ ಮಾಡ್ಕೊಬಹುದು. ಇಲ್ಲಿ 20,000 ಡಿಸಿ ವರ್ಡ್ಸ್ ಕಾಯಿನ್ಸ್ ಗೆ ಏನಂತಂದ್ರೆ $2 ಅಂತಂದ್ರೆ 160 ರೂಪೀಸ್ ಬರುತ್ತೆ ಗೈಸ್. ಇಲ್ಲಿ 20,000 ಡಿಸಿ ವರ್ಡ್ಸ್ ಕಾಯಿನ್ಸ್ ಸೆಲೆಕ್ಷನ್ ಮಾಡ್ಕೊಂತಂದ್ರೆ ನಮ್ಗೆ ಇವಾಗ 160 ರೂಪೀಸ್ ಬರುತ್ತೆ. ಇದಕ್ಕ ರಿಡೀಮ್ ಮಾಡ್ಕೊಬೇಕಂತಂದ್ರೆ ಪೇಪಾಲ್ ಅಕೌಂಟ್ ಇರ್ಬೇಕು ಗೈಸ್. ಪೇಪಾಲ್ ಅಕೌಂಟ್ ಇತ್ತು ಅಂತಂದ್ರೆ ಇದನ್ನ ಈಸಿಯಾಗಿ ರಿಡೀಮ್ ಮಾಡ್ಕೊಬಹುದು, ಯಾವ್ದೇ ತರ ರಿಸ್ಕಿ ಇಲ್ದಂಗೆ. ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಪೇಪಾಲ್ ಅಕೌಂಟ್ ಯಾವ ತರ ಕ್ರಿಯೇಟ್ ಮಾಡೋದು. ತುಂಬಾ ಜನ ಪೇಪಾಲ್ ಅಕೌಂಟ್ ಕ್ರಿಯೇಟ್ ಮಾಡೋದು ಯಾವ ತರ ಅಂತ ತುಂಬಾ ಜನ ಕೇಳ್ತಿದ್ರೆ, ಬಟ್ ನಾನು ಕೂಡ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇದಿಷ್ಟೇ ಗೈಸ್ ಈ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಕತೆ. ಅರ್ನಿಂಗ್ ಅಪ್ಲಿಕೇಶನ್ ತುಂಬಾ ಸೇಫ್, ಯಾವ್ದೇ ತರ ರಿಸ್ಕ್ ಇಲ್ಲ, ಯಾವ್ದೇ ತರ ಇನ್ವೆಸ್ಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಇದರಲ್ಲಿ ತುಂಬಾ ರೆಫರಲ್ ಮಾಡ್ಕೊಂಡು ಇದರಲ್ಲಿ ಕೂಡ ಅರ್ನಿಂಗ್ ಮಾಡ್ಕೊಬಹುದು. ಜೊತೆಗೆ ಗೇಮ್ ಪ್ಲೇ ಆಡ್ಕೊಂಡು ಕೂಡ ಇದರಲ್ಲಿ ಕೂಡ ಅರ್ನಿಂಗ್ಸ್ ಮಾಡ್ಕೊಬಹುದು. ಈ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಕತೆ ಇಷ್ಟೇನೆ ಗೈಸ್. ನಾನು ನಿಮ್ಗೆ ಪ್ರೂಫ್ ಆಗಿ ಎಷ್ಟು ಕಾಯಿನ್ಸ್ ಅರ್ನ್ ಮಾಡಿದ್ದೀನಿ ಎಲ್ಲಾನು ಕೂಡ ತಿಳ್ಸ್ಕೊಂಡ್ಕೊಟ್ಟಿದ್ದೀನಿ. ಐ ಥಿಂಕ್ ಈ ಒಂದು ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಜೊತೆಗೆ ಅರ್ನಿಂಗ್ ಅಪ್ಲಿಕೇಶನ್ ನಿಮ್ಗೆ ಎಲ್ಲರಿಗೂ ಕೂಡ ಒಂದ್ ಸ್ವಲ್ಪ ಅದೇ ಇದಕ್ಕೆ ಒಂದ್ ಸ್ವಲ್ಪ ಎಫರ್ಟ್ ಹಾಕ್ಬೇಕು ಗೈಸ್. ಎಫರ್ಟ್ ಹಾಕ್ತಂದ್ರೆ ಈ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಅಲ್ಲಿ ಕೂಡ ಮಾಡ್ಕೊಬಹುದು. ಸೊ ಓಕೆನಾ, ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್.